Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ, ದೇವರ ಮಗನೇ, ಈ ಮಧ್ಯಾಹ್ನ 3 ಗಂಟೆಯ ಸಮಯದಲ್ಲಿ ಸ್ವರ್ಗೀಯ ಮನಸ್ಸು ಶುಶ್ರೂಷೆಯಲ್ಲಿ ನಾವು ಒಂದಾಗುತ್ತಾ ಇದ್ದೇವೆ. ಪ್ರಭು ಯೇಸು ಕ್ರಿಸ್ತನ ಕೃಪಾಶೀರ್ವಾದವು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಿಯರೇ, ನಾವು ನಮ್ಮ ಜೀವಿತದಲ್ಲಿ ಅನೇಕ ವಿಧದ ಅನುಭವಗಳನ್ನು ನಾವು ಪಡೆದುಕೊಳ್ಳುತ್ತೇವೆ. ಶಾಲೆ ಎಂದ ತಕ್ಷಣ ನಮಗೆ ಶಾಲೆಯ ಒಂದು ಚಿತ್ರಣ ನಮ್ಮ ಮನಸ್ಸಿಗೆ ಬರುತ್ತದೆ. ಎಷ್ಟು ವರ್ಷಗಳಾಗಿದ್ದರೂ ಸಹ ನಾವು ಶಾಲೆಯನ್ನು ಮರೆಯಲು ಸಾಧ್ಯವಿಲ್ಲ. ಅಲ್ಲಿರುವಂತಹ ಪರಿಸರವನ್ನು ಮರೆಯಲು ಸಾಧ್ಯವಿಲ್ಲ. ಆ ಶಾಲೆಯ ಕಟ್ಟಡವನ್ನು ಮರೆಯಲು ಸಾಧ್ಯವಿಲ್ಲ. ಅದು ಕೆಡವಲ್ಪಟ್ಟರೂ ಸಹ ಅದು ನಮ್ಮ ಕಣ್ಣ ಮುಂದೆ ಇರುತ್ತದೆ. ಮಾತ್ರವಲ್ಲ, ನಾವು ಕುಳಿತುಕೊಂಡಂತಹ ಮೇಜುಗಳು ಸಹ ನಮ್ಮ ಕಣ್ಣ ಮುಂದೆ ಇದೆ. ಹೌದಲ್ಲ? ಖಂಡಿತವಾಗಿ ಇದೆ. ಮರೆಯಲಾಗದಂತಹ ಸನ್ನಿವೇಶಗಳು. ಅಥವಾ ನಾವು ಬೆಳೆದು ಬರ್ತಾ ಇದ್ದೇವೆ, ಬೆಳೆದು ಬರುವಾಗ ಪರಮಪ್ರಸಾದ ಸಂಸ್ಕಾರವನ್ನು ಪಡೆದುಕೊಂಡಿರುತ್ತೇವೆ. ಒಂದು ಕ್ಷಣ ಅದನ್ನು ಚಿಂತಿಸಿದರೆ ಆ ಸ್ಥಳವೂ ಸಹ ನಮ್ಮ ನೆನಪಿಗೆ ಬರುತ್ತದೆ. ಅಥವಾ ಮರಣಗಳು ಸಂಭವಿಸಿದ್ದಾಗ ಆ ಮರಣಗಳು ಸಹ ನಮ್ಮ ಮುಂದೆ ಕಣ್ಣಿಗೆ ಬರುತ್ತದೆ. ಅಪಘಾತಗಳು ನಮ್ಮ ಕಣ್ಣುಗಳಿಂದ ನೋಡಿರುವಾಗ, ಅವುಗಳನ್ನು ಸ್ಮರಿಸುವಾಗ ಅವುಗಳು ಸಹ ನಮ್ಮ ಕಣ್ಣು ಮುಂದೆ ಬರುತ್ತದೆ. ಒಂದು ವಿವಾಹವನ್ನು ನಾವು ಸ್ಮರಿಸಿದ್ದೇ ಆದರೆ, ನಮ್ಮ ವಿವಾಹ ಜೀವಿತವನ್ನ ಅಥವಾ ನಮ್ಮ ಒಡ ಹುಟ್ಟಿದವರ ವಿವಾಹ ಜೀವಿತವನ್ನ, ನೆರೆಯವರ ವಿವಾಹ ಜೀವಿತವನ್ನು ನೋಡಿ ಆ ವಿವಾಹದ ದಿನವನ್ನು ಸ್ಮರಿಸುವುದಾದರೆ, ನಾವಲ್ಲಿ ಹೋಗಿದ್ದೇ ಆದರೆ ಅವೆಲ್ಲವೂ ನಮ್ಮ ನೆನಪಿಗೆ ಬರುತ್ತದೆ. ಒಳ್ಳೆಯದು, ಕೆಟ್ಟದ್ದು ಇವೆಲ್ಲವನ್ನು ನಾವು ಚಿಂತಿಸುವಾಗ ನಡೆದು ಹೋದ ಘಟನೆಗಳೆಲ್ಲವೂ ನಮ್ಮ ಮನಸ್ಸಿಗೆ ಕ್ಷಣಾರ್ಥದಲ್ಲಿ ಬರುವುದುಂಟು. ನಮ್ಮ ಮಕ್ಕಳ ಜನನ, ಹೌದಲ್ಲ, ನಾವು ಮಾಡುವ ವ್ಯಾಪಾರ, ನಷ್ಟ, ಕಷ್ಟ ಇವೆಲ್ಲವೂ ಕಣ್ಣು ಮುಚ್ಚಿದ ತಕ್ಷಣ ಅವೆಲ್ಲವೂ ನಮ್ಮ ನೆನಪಿಗೆ ಬರುತ್ತದೆ. ಯಾವುದರಿಂದ ಹೇಗೆ ಸಂಭವಿಸಿತು ಎಂಬುದು. ಇದು ಮನುಷ್ಯನಿಗೆ ಕೊಟ್ಟಿರುವಂತಹ ಒಂದು ಮೆಮೊರಿ ಕಾರ್ಡ್, ದೇವರು ಕೊಟ್ಟಿರುವಂತಹ ಒಂದು ಮೆಮೊರಿ ಕಾರ್ಡ್. ಮೊಬೈಲ್ ಇರುವಂತಹ ಮೆಮೊರಿ ಕಾರ್ಡ್ ನಷ್ಟವಾಗಿ ಹೋಗಬಹುದು, ಆದರೆ ದೇವರು ಕೊಟ್ಟಿರುವಂತಹ ಈ ಮೆಮೊರಿ ಕಾರ್ಡ್ ಎಂದಿಗೂ ನಷ್ಟವಾಗುವುದಿಲ್ಲ. ಸಾಯುವ ತನಕೂ ಅದನ್ನು ನೆನಪಿನಲ್ಲಿರುತ್ತದೆ. ಒಳಿತು ಕೆಡುಕುಗಳೆಲ್ಲವೂ ನೆನಪಿನಲ್ಲಿರುತ್ತದೆ. ಪಾಪಗಳೆಲ್ಲವೂ, ಅನ್ಯಾಯ ಅಕ್ರಮಗಳೆಲ್ಲವೂ ನೆನಪಿನಲ್ಲಿರುತ್ತದೆ. ದಾನ ಧರ್ಮಗಳು ಮಾತ್ರ ನಮ್ಮಿಂದ ಮರೆತು ಹೋಗುತ್ತದೆ. ದಾನ ಧರ್ಮಗಳು ಮಾತ್ರ ನಮ್ಮನ್ನು ಮರೆತು ಹೋಗುತ್ತದೆ. ದೇವರನ್ನು ಮರೆತು ಹೋಗುವಾಗ ಪಾಪವೂ ಸಹ ನಮ್ಮನ್ನು ಮರೆತು ಹೋಗ್ತದೆ. ಪಾಪವೂ ಸಹ ನಮ್ಮಿಂದ ಮರೆತು ಹೋಗ್ತದೆ. ಒಂದನ್ನ ಸಹೋದರಿ, ಇಂದು ನಾವು ಚಿಂತಿಸುತ್ತೇವೆ. ಇಂದು ದೇವರನ್ನು ನಾವು ಕುರಿತು ಚಿಂತಿಸುತ್ತೇವೆ. ಸೃಷ್ಟಿಕರ್ತ ದೇವರು ನಮಗೆ ಗೊತ್ತಿಲ್ಲ. ಬೈಬಲ್ನ ಶ್ರೀ ಪುಟಗಳನ್ನು ಓದುವವರಿಗೆ ಮಾತ್ರವೇ ಕೆಲವು ವಿಷಯಗಳು, ಸಂಗತಿಗಳು ಗೊತ್ತಿರುತ್ತದೆ. ಸೃಷ್ಟಿಕರ್ತ ದೇವರು ಎಂದರೆ ಯಾರು? ಹೂ ಇಸ್ ಗಾಡ್? ಎಷ್ಟೋ ಜನರಿಗೆ ಇವತ್ತಿಗೂ ಸಹ ಗೊತ್ತಿಲ್ಲ. ದೇವರನ್ನು ನಾವು ತಿಳಿದುಕೊಳ್ಳುವುದು ನಮಗೆ ಸಮಸ್ಯೆ ಬಂದಾಗ ದೇವಾಲಯಕ್ಕೆ ಹೋಗಿ ಅಥವಾ ನಾವು ದೇವರ ಮುಂದೆ ಹೋಗಿ ಕುಳಿತು ಪ್ರಾರ್ಥಿಸುವಾಗ ದೇವರು ಎಂಬ ಪದವನ್ನ, ದೇವರು ಎಂಬ ವ್ಯಕ್ತಿಯನ್ನು ಸ್ಮರಿಸಿಕೊಡುತ್ತೇವೆ. ಈಗ ಬ್ರದರ್ ರೊಜಾರಿಯೋ ಎಂದು ಹೇಳುವಾಗ ನಿಮಗೆ ಯಾವುದಾದ್ರೂ ನನ್ನಿಂದ ಒಂದು ಅನುಭವ ಆಗುವಾಗ, ಅಯ್ಯೋ ಇದು ಬ್ರದರ್ ರೊಜಾರಿಯೋ, ಇವರಿಂದ ಹೀಗೆ ಆಯಿತು ಎಂಬುದು ನೆನಪು. ಅದು ಒಳ್ಳೆದಿರಬಹುದು, ಕೆಟ್ಟದಿರಬಹುದು. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಯಾವುದೇ ಒಂದು ವ್ಯಕ್ತಿಗಳನ್ನು ಚಿಂತಿಸುವಾಗ, ವ್ಯಕ್ತಿಯನ್ನು ಯೋಚಿಸುವಾಗ ನಮಗೆ ಒಳಿತು ಕೆಡುಕು ಎರಡು ನೆನಪಿಗೆ ಬರುತ್ತದೆ. ಹೀಗಿರುವಾಗ ದೇವರು ಎಂದು ಹೇಳುವಾಗ ನಮಗೆ ದೇವರ ನೆನಪಾಗಬೇಕು. ಯಾವ ಜಾತಿ ಜನಾಂಗದವರೇ ಆಗಿರಬಹುದು, ಹಿಂದೂ ಸಹೋದರರಾಗಿರಬಹುದು, ದೇವರು ಎಂದರೆ ಅವರಿಗೆ ಚೆನ್ನಾಗಿ ಗೊತ್ತು. ಮುಸ್ಲಿಂ ಸಹೋದರರಾಗಿರಬಹುದು, ದೇವರು ಎಂಬುದಾದರೆ ಅವರಿಗೆ ಚೆನ್ನಾಗಿ ಗೊತ್ತು. ಬೌದ್ಧಿಸಂ ಆಗಿರಬಹುದು, ದೇವರು ಎಂಬುದಾದರೆ ಅವರಿಗೆ ಚೆನ್ನಾಗಿ ಗೊತ್ತುಂಟು. ಕ್ರೈಸ್ತರು ಎಂಬುದಾದರೂ ಸಹ ದೇವರು ಎಂದರೆ ಎಲ್ಲರಿಗೂ ಗೊತ್ತು. ಅಂದರೆ ದೇವರು ಒಬ್ಬನಿದ್ದಾನೆ, ಸರ್ವವೂ ಸರ್ವವ್ಯಾಪ್ತಿ, ದೇವರೇ ಸಕಲವಾಗಿದ್ದಾರೆ, ದೇವರಿಂದಲೇ ಸಕಲವು ನಿರ್ಮಾಣವಾಗಿದೆ ಎಂಬುವಂಥ ಸತ್ಯ ಸಂಗತಿ ಪ್ರತಿಯೊಬ್ಬ ನರಮನುಷ್ಯನಿಗೆ ಗೊತ್ತು. ಕೆಲವರು ಮಾತ್ರ, ನಾಸ್ತಿಕರಾಗಿರುವವರು, ಸೈಂಟಿಸ್ಟ್ಗಳಾಗಿರುವಂತಹ ಕೆಲವು ವ್ಯಕ್ತಿಗಳು ದೇವರು ಇದ್ದಾರೆ ಎಂಬುದನ್ನು ನಿರಾಕರಿಸುತ್ತಾರೆ. ಎಷ್ಟೋ ಜನ ಇದ್ದಾರೆ
ದೇವರಿಲ್ಲ, ದೇವರು ಯಾವುದೂ ಇಲ್ಲ, ಏನು ನಮ್ಮ ಜೀವಿತದಲ್ಲಿ ನಡೆಯಬೇಕು ಅದು ನಡೆಯುತ್ತದೆ ಎಂಬುವಂತ ಮಾತಿನ ತರ್ಕಗಳನ್ನು ಸಹ ಆಡುವವರನ್ನು ನಾವು ನೋಡುತ್ತೇವೆ. ಹೀಗಿರುವಾಗ ನನ್ನ ಸಹೋದರನೇ ಸಹೋದರಿ, ನಿನ್ನ ದೃಷ್ಟಿಯಲ್ಲಿ ಸೃಷ್ಟಿಕರ್ತ ದೇವರು ಎಂದರೆ ಯಾರು? ಆಲ್ಮೈಟಿ ಗಾಡ್. ಹೂ ಇಸ್ ದ ಆಲ್ಮೈಟಿ ಗಾಡ್? ಈತನನ್ನು ಹೇಗೆ ಕಂಡುಕೊಳ್ಳುವುದು? ಈತನು ಯಾರು? ಕ್ರಿಯೇಟರ್ ಗಾಡ್, ಲೋಕವನ್ನು ಸೃಷ್ಟಿ ಮಾಡಿದವನು. ಈಗ ನಿಮ್ಮನ್ನು ಸೃಷ್ಟಿ ಮಾಡಿದವರು ಯಾರು? ನನ್ನನ್ನು ಸೃಷ್ಟಿ ಮಾಡಿದವರು ಯಾರು? ನಮಗೆ ನೆನಪಿಗೆ ಬರುವುದು ನನ್ನನ್ನು ಸೃಷ್ಟಿ ಮಾಡಿದವರು ದೇವರಿರುವುದು. ಆದರೆ ನನಗೆ ಜನ್ಮ ಕೊಟ್ಟವರು ನನ್ನ ತಂದೆ ತಾಯಿ, ನನ್ನ ತಂದೆ ತಾಯಿ. ಪ್ರಿಯ, ನಾವು ಪವಿತ್ರ ಗ್ರಂಥವನ್ನು ತೆಗೆದುಕೊಳ್ಳಬೇಕಾದರೆ ಆದಿಯಲ್ಲಿ ದೇವರು ಈ ಲೋಕವನ್ನು ಸೃಷ್ಟಿ ಮಾಡುವುದಕ್ಕೆ ಮುಂಚಿತವಾಗಿ ನಾವು ನೋಡುತ್ತೇವೆ, ಈ ಲೋಕ ಬರಿದಾಗಿತ್ತು. ದೇವರು ಇದ್ದಾರೆ ಅಥವಾ ಇಲ್ಲ ಎಂಬ ಪ್ರಶ್ನೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಇದೆ. ಎಷ್ಟೋ ಜನರು ಹೇಳುತ್ತಾರೆ ಮಂಗನಿಂದ ಮಾನವ ಎಂಬುದಾಗಿ. ಆದರೆ ಪವಿತ್ರ ಗ್ರಂಥ ಹೇಳುತ್ತದೆ ದೇವರು ಮಣ್ಣಿನಿಂದ ಮನುಷ್ಯನನ್ನು ಉಂಟು ಮಾಡಿದರು, ತನ್ನ ಶ್ವಾಸವನ್ನು ಊದಿದರು ಎಂಬುದಾಗಿ. ಆದರೂ ಸಹ ಆದಿಕಾಂಡ 1ನೇ ಅಧ್ಯಾಯದಿಂದ 14ನೇ ಅಧ್ಯಾಯದವರೆಗೂ ಕೆಲವು ಗೌಪ್ಯತೆಗಳನ್ನು ನಾವು ಕಾಣುತ್ತೇವೆ. ಕೆಲವು ಪುಟಗಳನ್ನು ನಾವು ತಿರುಗಿಸಿ ನೋಡುವಾಗ ಇದು ಹೇಗೆ ಸಾಧ್ಯ ಎಂಬ ಚಿಂತನೆಗಳು ಬರುತ್ತದೆ, ಪ್ರಶ್ನೆಗಳು ಬರುತ್ತದೆ. ಪ್ರಿಯ ಸಹೋದರನೇ ಸಹೋದರಿಯೇ, ಪ್ರತಿಯೊಂದಕ್ಕೂ ವಿಶ್ವಾಸವೇ ಮೂಲಾಧಾರ. ದೇವರು ಇದ್ದಾರೆ, ದೇವರೇ ಸಕಲ ಸೃಷ್ಟಿಗಳ ಒಡೆಯ ಎಂಬುವಂತ ವಿಶ್ವಾಸವೇ ದೇವರಿಗೂ ನಮಗೂ ಒಂದು ಸಂಬಂಧವನ್ನು ಉಂಟು ಮಾಡುವಂಥದ್ದು. ಪ್ರಿಯ, ದೇವರ ಬಗ್ಗೆ ನಾವು ನೋಡುವಾಗ ದೇವರಿದ್ದಾರೆ ಎಂಬುದನ್ನು ಈ ಸೃಷ್ಟಿಯಲ್ಲಿ ನೋಡುವಾಗ ನಮಗೆ ಅರಿವಾಗುತ್ತದೆ. ದೇವರಿಂದ ನೇರವಾಗಿ ಈ ಸೃಷ್ಟಿಯು ದೇವರಿಂದಲೇ ಪ್ರಾರಂಭವಾಗುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ಒಂದು ಹಾಡು ನನ್ನ ನೆನಪಿಗೆ ಬರುತ್ತದೆ, ಅದೆಲ್ಲವೂ ನಿಮಗೆ ಚೆನ್ನಾಗಿ ಗೊತ್ತಿರುವಂತಹ ಹಾಡು. ಯಾಕೆಂದರೆ ನೋಡಿ, ಆಕಾಶಕ್ಕೆ ಬಣ್ಣ ಬಳಿದವರಾರು? ಬೆಟ್ಟ ಗುಡ್ಡಗಳ ನಿರ್ಮಿಸಿದವರಾರು? ಹೌದು, ಆಕಾಶಕ್ಕೆ ಬಣ್ಣ ಬಳಿದವರಾರು, ಹೌದಲ್ಲ? ಹೀಗೆ ಯಾರು ಈ ಆಕಾಶಕ್ಕೆ ಬಣ್ಣ ಬಳಿದ? ನೋಡಿ, ಆಕಾಶವನ್ನು ನೋಡುವಾಗ ಆಕಾಶದಲ್ಲಿ ಹಲವಾರು ಬಣ್ಣಗಳನ್ನು ನಾವು ನೋಡುತ್ತೇವೆ. ಬಂಗಾರದ ಬಣ್ಣವನ್ನು ನೋಡುತ್ತೇವೆ, ಬಿಳಿಯ ಬಣ್ಣವನ್ನು ನೋಡುತ್ತೇವೆ, ನೀಲಿಯ ಬಣ್ಣವನ್ನು ನೋಡುತ್ತೇವೆ, ಕಪ್ಪು ಬಣ್ಣವನ್ನು ನೋಡುತ್ತೇವೆ. ಕ್ಷಣ ಕ್ಷಣದಲ್ಲಿ ಬದಲಾವಣೆ ಆಗುವಂತಹ ವಾತಾವರಣ ನಾವು ನೋಡುತ್ತೇವೆ. ಗಾಳಿಯನ್ನು ನಾವು ನೋಡಲು ಸಾಧ್ಯವಿಲ್ಲ, ಆದರೆ ಗಾಳಿಯ ಆ ಒಂದು ರಭಸವನ್ನು ನಾವು ನೋಡುತ್ತೇವೆ. ಸೂರ್ಯನನ್ನು ನೋಡಲಾಗುವುದಿಲ್ಲ, ಆದರೆ ಸೂರ್ಯನ ಆ ಬೆಳಕನ್ನು ನಮ್ಮಿಂದ ನೋಡಲು ಸಾಧ್ಯವಿಲ್ಲ, ಆದರೆ ಆ ಸೂರ್ಯನ ಪ್ರತಿಬಿಂಬಿಸುವ ಕಿರಣಗಳಿಂದ ನಾವು ಈ ಲೋಕವನ್ನು ನೋಡುತ್ತೇವೆ. ರಾತ್ರಿಯನ್ನು ನೋಡುತ್ತೇವೆ, ಆದರೆ ರಾತ್ರಿಯಲ್ಲಿ ಕತ್ತಲಾಗಬಾರದೆಂಬುದಾಗಿ ಒಂದು ಚಂದ್ರನಿಂದ ಬೆಳಗಿ ಹೋಗುವಂತಹ ಲೋಕವನ್ನು ನಾವು ನೋಡುತ್ತೇವೆ. ಪ್ರಿಯ ಸಹೋದರನೇ ಸಹೋದರಿ, ನೀರನ್ನು ನೋಡುತ್ತೇವೆ. ನೀರು ಎಲ್ಲಿಂದ ಬರುತ್ತದೆ? ಆಕಾಶದಿಂದ ಸುರಿಯುವುದನ್ನು ನಾವು ನೋಡುತ್ತೇವೆ, ಭೂಮಿಯಿಂದ ಬರುವುದನ್ನು ಸಹ ನಾವು ನೋಡುತ್ತೇವೆ. ಪ್ರಿಯರಿಗೆ, ವಿಸ್ಮಯವಾದಂತಹ ಜಗತ್ತು. ಒಂದು ಕಡೆ ಬೆಳೆಯುವಂತಹ ಹಣ್ಣು ಹಪ್ಪಲುಗಳು, ಕಾಯಿ ಪಲ್ಯಗಳು, ಇನ್ನೊಂದು ಕಡೆ ನಿರ್ಮಿತವಾಗುವಂತಹ ಬೆಡ್ಡಗುಡ್ಡಗಳು, ಶಿಖರಗಳು, ಯಾರಿಂದಲೂ ಎಣಿಸಲಾಗದೆ ಅಳತೆ ಮಾಡಲಾಗದೇ ಇರುವಂತಹ ಸಮುದ್ರ, ಕಡಲು ತೀರಗಳು, ಗಿರಿಶಿಖರಗಳು, ಇವೆಲ್ಲವೂ ಎಲ್ಲಿಂದ ಉಲ್ಪಣವಾಯಿತು? ಯಾರಿಂದ ಉಲ್ಪಣವಾಯಿತು? ಬಿತ್ತಿದವರಾರು? ನಿರ್ಮಿಸಿದವರಾರು? ಬಣ್ಣ ಬಳೆದವರಾರು? ಕಟ್ಟಿದವರಾರು? ಪ್ರೈಸ್ ದಿ ಲಾರ್ಡ್. ದೇವರು ಇಸ್ ಕ್ರಿಯೇಟರ್ ಗಾಡ್. ಬೈಬಲ್ನ ಅಧ್ಯಾಯದಲ್ಲಿ ನಾವು ಸೃಷ್ಟಿಕರ್ತ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ದೇವರು ಎಂಬ ಪದವು ಬೈಬಲ್ನಲ್ಲಿ ಸುಮಾರು 4300ಕ್ಕಿಂತ ಹೆಚ್ಚು ಬಾರಿ ದೇವರು ಎಂಬ ಪದವನ್ನು ನಾವು ಬೈಬಲ್ನಲ್ಲಿ ನಾವು ನೋಡುತ್ತೇವೆ. ಆದ್ದರಿಂದ ನಮ್ಮ ಪ್ರಥಮ ಅಧ್ಯಾಯದಲ್ಲಿ ಸೃಷ್ಟಿಕರ್ತ ದೇವರ ಕುರಿತಾಗಿ ಬೈಬಲ್ನ ಬಗ್ಗೆ ನಾವು ಅಭ್ಯಾಸ ಮಾಡಿಕೊಳ್ಳಬೇಕು. ಬೈಬಲ್ನ ಬೋಧನೆಗಳನ್ನು ನಾವು ಅಭ್ಯಾಸ ಮಾಡಿಕೊಳ್ಳಬೇಕು. ದೇವರು ಯಾರು ಎಂದು ಕೇಳಿದರೆ ನಮಗೆ ಹೇಳಲು ಅರಿವಾಗಬೇಕು, ನಮ್ಮ ಮಕ್ಕಳಿಗೆ ಅರಿವಾಗಬೇಕು. ದೇವರು ಯಾರು ಎಂದು ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು. ಇವತ್ತು ನಾವು ಕಲಿಸ್ತಾ ಇಲ್ಲ.
ಕೆಲವು ವಾಕ್ಯಗಳನ್ನು ಮಾತ್ರ ತೆಗೆದುಕೊಂಡು, ವಾಗ್ದಾನದ ವಾಕ್ಯಗಳನ್ನ ಮಾತ್ರ ನಾವು ತೆಗೆದುಕೊಂಡು ನಮಗೆ ಸಾಂತ್ವನ ಕೊಡುವುದಕ್ಕಾಗಿ, ಬಿಡುಗಡೆ ಕೊಡುವುದಕ್ಕಾಗಿ, ಮತ್ತೊಬ್ಬರಿಗೆ ಪ್ರಬೋಧಕರು ಹೇಳಿಕೊಡುವಂತ, ಯಾಜಕರುಗಳು ಹೇಳಿಕೊಡುವಂತ, ಪಾಸ್ಟರ್ಸ್ಗಳು, ಸಭಾಪಾಲಕರು ಹೇಳಿಕೊಡುವಂತಹ ಆ ಮಾತುಗಳನ್ನ ನಾವು ತೆಗೆದುಕೊಂಡು ದೇವರ ಅವುಗಳನ್ನು ಮಾತ್ರ ನಾವು ಪಠಿಸುತ್ತೇವೆ, ಪುನರಾವರ್ತಿಸುತ್ತೇವೆ. ಪ್ರಿಯರೇ, ಆದರೆ ದೇವರು ಯಾರು ಎಂಬುವಂತಹ ಸತ್ಯಾಂಶ ಜಗತ್ತಿಗೆ ಗೊತ್ತಾಗಬೇಕು, ನನಗೂ ನಿಮಗೂ ಸಹ ಗೊತ್ತಾಗಬೇಕು. ಪ್ರಿಯರೇ, ದೇವರಿಗಾಗಿ ಉಪಯೋಗಿಸಲ್ಪಡುವಂತಹ 7 ಪದಗಳನ್ನು ನಾವು ಧ್ಯಾನಿಸಬಹುದು. 7 ಪದಗಳು, ದೇವರಿಗಾಗಿ 7 ಪದಗಳನ್ನು ಉಪಯೋಗಿಸುತ್ತಾರೆ. ಯಾರಿಗಾದರೂ ಜ್ಞಾಪಕ ಇದೆಯಾ? ದೇವರಿಗಾಗಿ ಉಪಯೋಗಿಸುವಂತಹ 7 ಪದಗಳು ಯಾವುದು? ಕಲಿತುಕೊಳ್ಳಿ. ಪ್ರತಿದಿನ ಈ ಒಂದು ಸ್ವರ್ಗೀಯ ಮನ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳಿ, ಪರರಿಗೆ ಶೇರ್ ಮಾಡಿ. ನೀವು ಹಾಗೆಯೇ ಲಿಂಕಲ್ಲಿ ಇದ್ಕೊಂಡು ನೀವು ಲೈವ್ನ ನೋಡ್ತಾ ಇದ್ದೀರಿ, ಅಲ್ಲಿ ಹೋಗಿ ನೀವು ಒಂದು ಶೇರಿಂಗ್ ಇದ್ದಿದೆ, ಅದನ್ನು ಕೆಳಗಡೆ ಮುಟ್ಟಿದರೆ ಅಥವಾ ಅದನ್ನು ಕಾಪಿ ಮಾಡಿದರೆ ಅಥವಾ ಗ್ರೂಪ್ ಅಂತ ಅಲ್ಲಿ ಹಾಕಿದರೆ ನೀವು ಎಲ್ಲ ಗ್ರೂಪ್ಗಳಿಗೆ ಕಳಿಸ್ಬೋದು, ಹಾಗೆ ಲಿಂಕನ್ನು ಕಳಿಸ್ಬೋದು. ಸೊ ಕೇಳುವವರು ಕೇಳಲಿ, ತಿಳಿದುಕೊಳ್ಳುವವರು ತಿಳಿದುಕೊಳ್ಳಲಿ. ನೀವು ಯೂಟ್ಯೂಬ್ನ ಮೂಲಕವಾಗಿ ಆಲಿಸ್ಬೋದು. ಆ ಯೂಟ್ಯೂಬ್ ಲಿಂಕ್ ನಿಮಗೆ ಕಳಿಸುವಾಗ ಅದನ್ನು ಪ್ರತಿಯೊಬ್ಬರಿಗೆ ಹಂಚಿಕೊಳ್ಳಿರಿ. ನಿಮ್ಮ ಆಸ್ತಿಯನ್ನು ಹಂಚಿಕೊಳ್ಳಿರಿ ಎಂದು ಹೇಳುವುದಿಲ್ಲ, ನಿಮ್ಮ ಅನ್ನಪಾನಗಳನ್ನು ಹಂಚಿಕೊಳ್ಳಿರಿ ಎಂದು ಹೇಳುವುದಿಲ್ಲ, ನಿಮಗಿರುವಂತಹ ಬಟ್ಟೆ ಬರೆಗಳನ್ನು ಹಂಚಿಕೊಳ್ಳಿ ಹೇಳುವುದಿಲ್ಲ. ಹಂಚಿಕೊಳ್ಳಲು ಅದು ನಿಮಗೆ ಸೇರಿದ್ದು. ದೇವರು ನಿನ್ನೊಡನೆ ವಾಸ ಮಾಡುವುದಾದರೆ, ನೀನು ದೇವತಾ ಮನುಷ್ಯನಾಗಿ ಲೋಕದಲ್ಲಿ ಜೀವಿಸಲು ಯತ್ನಿಸುವುದಾದರೆ ನೀನು ನಿನ್ನಲ್ಲಿರುವುದನ್ನು ಹಂಚಿಕೊಳ್ಳುತ್ತೀಯ, ನಿನಗಿರುವುದನ್ನು ಪರರಿಗೆ ನೀನು ಕೊಡುತ್ತೀಯ. ಹಾಗೆಯೇ ಇದನ್ನು ನೀನು ಹಂಚಿಕೊಳ್ಳಲು ನಿನ್ನನ್ನು ಸಾಧನಪಡಿಸಿಕೊ ನನ್ನ ಸಹೋದರನೇ, ಸಹೋದರಿಯೇ. ಈ ದೇವರ ವಾಕ್ಯವನ್ನು ಎರವಲಾಗಿ ನೀನು ಹಂಚಿಕೊ. ಕೇವಲ ನೀನು ಒಂದು ಬೆರಳನ್ನು ಉಪಯೋಗಿಸಿದರೆ ಸಾಕು, ಒಂದು ಬೆರಳನ್ನು ಉಪಯೋಗಿಸಿದರೆ ಸಾಕು. ಸಾವಿರಾರು ಜನರು ದೇವರ ವಾಕ್ಯವನ್ನು, ದೇವರನ್ನು ಕಂಡುಕೊಳ್ಳಲು ಸಾಧ್ಯ. ಅದರಿಂದ ಇಲ್ಲಿ ನೀನು ಏನೇನೋ ಹಂಚಿಕೊಳ್ಳಬೇಡ, ಈ ದೇವರ ವಾಕ್ಯವನ್ನು ಹಂಚಿಕೊಂಡು ದೇವರಿಗೆ ಸಾಕ್ಷಿಯಾಗಿ ಜೀವಿಸುವುದಾಗಿ ಕೇಳಿಕೊಡುತ್ತೇನೆ. ಪ್ರಿಯರೇ, ಮೊದಲನೆಯ ಪದವನ್ನು ನಾವು ನೋಡುತ್ತೇವೆ ಎಂಬುದಾದರೆ ಎಲೋಹಿಮ್ ಎಂಬ ಪದವನ್ನು ನಾವು ನೋಡುತ್ತೇವೆ. ಈ ಪದವನ್ನು ನಾವು ನೋಡುವಾಗ ಹಲವಾರು ಕಡೆ ಈ ಪದವನ್ನು ನಾವು ನೋಡುತ್ತೇವೆ. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವಾಗ ಪ್ರಧಾನ ಸೃಷ್ಟಿಕರ್ತರಾಗಿರುವಂತಹ ದೇವರೇ ಇವರಾಗಿದ್ದಾರೆ. ಹೌದು ಪ್ರಿಯರೇ, ಎಲೋಹಿಮ್ ದೇವರಿಗಿರುವಂತಹ ಮೊದಲನೆಯ ಪದ. ಎರಡನೆಯ ಪದವನ್ನು ನಾವು ನೋಡುತ್ತೇವೆ ಯೆಹೋವಾ ಎಂಬ ಪದ. ಸುಮಾರು 6500ಕ್ಕಿಂತ ಹೆಚ್ಚು, 6500 ಬಾರಿ ಬರೆಯಲ್ಪಟ್ಟಿರುವಂತಹ ಯೆಹೋವ ಎಂಬ ಪದ. ವಿಮೋಚನ ಕಾಂಡ 3ನೇ ಅಧ್ಯಾಯ 14ನೇ ಅಧ್ಯಾಯದಲ್ಲಿ 3ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡಬಹುದು ಯೆಹೋವ. ಇನ್ನೊಂದು ಪದ ಎಲ್ ಎಂಬಂತಹ ಪದ. ಸುಮಾರು ಕನಿಷ್ಠ ಒಂದು 220 ಬಾರಿ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ ಈ ಪದ. ಈ ಪದವನ್ನ ನೀವು ನೋಡುತ್ತೀವಿ ಅಂದರೆ ಆದಿಕಾಂಡದಲ್ಲಿ 17ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ನೀವು ನೋಡಬಹುದು. 4ನೇದಾಗಿ ಎಲೋಹ 56 ಬಾರಿ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಎಲೋಹ ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 15ನೇ ವಚನವನ್ನು ನೀವು ನೋಡಬಹುದು. ಎಲೋಹ. 6ನೇ ಅಧ್ಯಾಯ ಸೂರ್ ಎಂಬುದಾಗಿ ಯೆಶಾಯ ಪುಸ್ತಕ 44ನೇ ಅಧ್ಯಾಯದಲ್ಲಿ 8ನೇ ವಚನದಲ್ಲಿ ಈ ಪದವನ್ನು ನೀವು ನೋಡಬಹುದು. 7ನೇ ಬಾರಿ ನಾವು ನೋಡೋದಾದ್ರೆ ಥಿಯೋಸ್ ಎಂಬಂತಹ ಪದ ಮತ್ತಾಯನ ಶುಭ ಸಂದೇಶ 1ನೇ ಅಧ್ಯಾಯ 23ನೇ ವಚನದಲ್ಲಿ ನೀವು ಧ್ಯಾನಿಸುವಾಗಲೂ ಸಹ ನೋಡಬಹುದು. ಹೀಗೆ ದೇವರನ್ನು ಉಪಯೋಗಿಸುವಂತ 7 ಪದಗಳಿತ್ತು. 7 ವಿಧದಲ್ಲಿ ದೇವರನ್ನ ಉಚ್ಚಾರಣೆ ಮಾಡ್ತಾ ಇದ್ರು. ಒಂದು ಎಲೋಹಿ, ಒಂದು ಯೆಹೋವಾ, ಒಂದು ಒಂದು ಎಲೋಹ, ಒಂದು ಸೂರ್, ಮತ್ತೆ ಇನ್ನೊಂದು ಥಿಯೋಸ್ ಎಂಬುದಾಗಿ. ಹೀಗೆ ದೇವರಿಗಾಗಿ ಉಪಯೋಗಿಸಲ್ಪಟ್ಟಂತಹ ಈ ಪದಗಳು. ಪ್ರಿಯರೇ, ಈ ಪದಗಳು ನಮಗೆ ಯಾರಿಗೂ ಗೊತ್ತಿಲ್ಲ, ಒಂದು ಮಾತ್ರ ಗೊತ್ತಿರ್ತದೆ, ಎಲೋಹಿ. ಯೇಸುಸ್ವಾಮಿಯನ್ನು ನಾವು ನೋಡ್ತೇವೆ. ಯೇಸುಸ್ವಾಮಿ ಮರಣ ಹೊಂದುವಾಗ ಹೇಳುತ್ತಾರೆ ಎಲೋಹಿ ಎಂಬುದಾಗಿ, ನನ್ನ ದೇವರೇ ಎಂಬುದಾಗಿ ಕರೆಯುತ್ತಾರೆ. ಈ ಒಂದು ಪದ ಮಾತ್ರ ನಮಗೆ ಗೊತ್ತಿರುತ್ತದೆ, ಬೇರೆ ಯಾವುದೇ ಪದಗಳು ನಮಗೆ ಅರಿವಿರುವುದಿಲ್ಲ. ಆದರೆ ಅವುಗಳೆಲ್ಲವನ್ನು ನಾವು ಅರ್ಥೈಸಿಕೊಳ್ಳಬೇಕು. ಯಾವ ಸಮಯದಲ್ಲಿ ದೇವರಿ ಅಂತ ಹೇಳಿದರೆ ಯಾವ ವಿಧದಲ್ಲಿ ದೇವರನ್ನ ಕರೆಯುತ್ತಾ ಇದ್ದರು. ಈಗ ನೋಡಿ, ನಮ್ಮ ಮನೆಯಲ್ಲಿ ಒಂದು ಮಗು ಇದೆ ಎಂಬುದಾದ್ರೆ ಏನ್ ಮಾಡುತ್ತೇವೆ? ಚಿನ್ನ, ಬಂಗಾರ, ಪುಟ್ಟ, ಪುಟಿ, ಕಣ್ಮಣಿ, ಕಂದ ಹೀಗೆ ಕರೆಯುತ್ತೇವೆ ಅಲ್ಲ? ಹೌದಲ್ಲ? ನಾವು ಹಾಗಿದ್ದಾನೆ ಕರೀತೇವೆ.
ನಾವು ಕರೆಯುವಾಗ ಪ್ರೀತಿಯಿಂದ ಒಂದೇ ಒಂದು ಹೆಸರನ್ನ ಕೊಟ್ಟಿರ್ತೇವೆ. ಈಗ ಜೋಸೆಫ್ ಅಂತ ಹೆಸರನ್ನ ಕೊಟ್ಟಿರ್ತೇವೆ. ಜೋಸೆಫ್ ಅಂತ ಹೆಸರು ಕೊಟ್ಟಾಗ ಆ ಜೋಸೆಫ್ ಮುದ್ದಾಗಿರೋದ್ರಿಂದ ತಂದೆ ಒಂದು ಹಲವಾರು ವಿಧದಲ್ಲಿ, ತಾಯಿ ಒಂದು ಹಲವಾರು ವಿಧದಲ್ಲಿ ಕರೆಯುವುದನ್ನು ನಾವು ನೋಡ್ತೇವೆ ಅಲ್ವರ? ಹೌದು. ಪ್ರೇಮ ಎಂದು ಕರೆಯುವಾಗ, ಹೆಸರು ಪ್ರೇಮ ಎಂದಿರುವಾಗ ಅಥವಾ ಮೇರಿ ಎಂದಿರುವಾಗ ಅನೇಕ ಪದಗಳನ್ನು ಉಪಯೋಗಿಸೋದನ್ನು ನೋಡ್ತೇವೆ. ಕಂದ, ಮೈ ಸ್ವೀಟ್ ಹಾರ್ಟ್, ನನ್ನ ಬಂಗಾರ, ನನ್ನ ಚಿನ್ನ, ನನ್ನ ಮುದ್ದೆ, ನನ್ನ ಕಣ್ಮಣಿಯೇ ಅಲ್ವಾ? ಹಾಗೆ ದೇವರಿಗೂ ಸಹ ಪದಗಳು ಅನೇಕ. ದೇವರನ್ನ ಕರೆದವರು ತನ್ನ ಅನುಭವದಲ್ಲಿ ದೇವರನ್ನ ಕರೆದರು. ನೀವು ಸಹ ಕರೆಯಬಹುದು, ನಾನು ಸಹ ಕರೆಯಬಹುದು. ದೇವರಿಗೆ ಹೊಸ ಹೆಸರನ್ನ ನೀವು ಕೊಟ್ಟುಕೊಳ್ಬಹುದು. ದೇವರಿಗೆ ಹೊಸ ಹೆಸರನ್ನು ನಾನು ಕೊಟ್ಟು ಕರೆಯಬಹುದು. ಅದು ದೇವರಿಗೆ ಅರಿವಾಗದು, ಇದು ಇವನು ನನ್ನನ್ನು ಮುದ್ದಿನಿಂದ ಕರೆಯುತ್ತಾ ಇದ್ದಾನೆ, ನನ್ನನ್ನು ಪ್ರೀತಿಯಿಂದ ಕರೆಯುತ್ತಾ ಇದ್ದಾನೆ, ದೇವರೇ, ಆಂಡವರೇ ಕರೀತಾರಲ್ಲ, ಅಲ್ಲ ಕರೀತಾರಲ್ವಾ? ದೇವರಿಗೆ ಕರೆಯುವಂತ ನಾಮಾಂಕಿತಗಳು ಹಲವಾರು ವಿಧದಲ್ಲಿ ಕರೆಯುವುದನ್ನು ನೋಡುತ್ತೇವೆ. ಸೃಷ್ಟಿಕರ್ತ ಎಂಬುದಾಗಿ ಕರೆಯುತ್ತೇವೆ, ಹೌದಲ್ಲ? ದೇವರು 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 ಹೀಗೆ ದೇವರನ್ನು ಸಹ ಹಲವಾರು ವಿಧದಲ್ಲಿ ಕರೆಯಲು ನಾವು ನಮ್ಮನ್ನು ಉಪಯೋಗಿಸಿಕೊಳ್ಳಬೇಕು. ಪ್ರಿಯರೇ, ಮತ್ತೆ ನಾವು ಧ್ಯಾನಿಸುವುದಾದರೆ ದೇವರ ಹೆಸರುಗಳು, ಅಲ್ಲಿ ನಾವು ನೋಡ್ತೇವೆ, ದೇವರ ಹೆಸರು ಒಂದು ಸೃಷ್ಟಿಕರ್ತನಾದ ದೇವರಿಗೆ ಉಪಯೋಗಿಸಲ್ಪಟ್ಟಂತ 7 ಹೆಸರುಗಳನ್ನು ನೋಡಿದೆವು. ದೇವರಿಗೆ ಕೊಟ್ಟಂತ ಇನ್ನೂ 7 ಹೆಸರುಗಳನ್ನು ನಾವು ನೋಡಬಹುದು. ಯಾವ ರೀತಿ, ಯಾವ ಸಂದರ್ಭದಲ್ಲಿ, ಯಾಕೆ, ಹೇಗೆ ದೇವರಿಗೆ ಹೊಸ ಹೆಸರನ್ನು ಕೊಟ್ಟರು ಎಂಬುದಾಗಿ. ಪ್ರಿಯರೇ, ನಾವು ಅನೇಕ ವಿಧದಲ್ಲಿ ನಾವು ದೇವರಿಗೆ ನಾವು ಪವಿತ್ರ ಗ್ರಂಥವನ್ನು ನಾವು ನೋಡುವಾಗ ಸುಮಾರು 74 ಹೆಸರುಗಳನ್ನು ನಾವು ನೋಡಬಹುದು ಪವಿತ್ರ ಗ್ರಂಥದಲ್ಲಿ. ಆ 74 ಹೆಸರುಗಳಲ್ಲಿ 5 ಪ್ರಮುಖವಾದ ಹೆಸರುಗಳನ್ನು ನಾವು ಚಿಂತಿಸಬಹುದು. ಪ್ರಿಯರೇ, ಪ್ರಾರಂಭದ ಅಧ್ಯಾಯದಿಂದ ನಿಮ್ಮ ಮುಂದೆ ನಾನು ಈ ಒಂದು ಸ್ವರ್ಗೀಯ ಶುಶ್ರೂಷೆಯನ್ನು ಕೊಡುತ್ತಾ ಇದ್ದೇನೆ. ಇದು ಪವಿತ್ರಾತ್ಮರ ಕೃಪೆಯಿಂದ ಮಾತ್ರ ನನಗೆ ಕೊಡಲು ಸಾಧ್ಯ ಹೊರತು ನನ್ನಿಂದ ಕೊಡಲು ಸಾಧ್ಯವಿಲ್ಲ. ನೋಡಿ, ಮೊದಲಿಗೆ ನಾವು ನೋಡುವುದಾದರೆ ದೇವರಿಗೆ ಕೊಟ್ಟಂತ ಮೊದಲ ಹೆಸರು ಯೆಹೋವ ಈರೆ. ಯೆಹೋವ ಈರೆ. ಯಾವಾಗ ಈ ಹೆಸರನ್ನು ಕೊಟ್ಟದ್ದು? ಲೂಕಾಸ್ ಫರ್ನಾಂಡಿಸ್ ನಿಮಗೆ ಏನಾದರೂ ಗೊತ್ತುಂಟಾ ಯಾವಾಗ ಈ ಹೆಸರನ್ನು ಕೊಟ್ಟಿದ್ದು? ಯಾರಿಗೆ ಗೊತ್ತುಂಟು ಈ ಹೆಸರನ್ನು ಯಾವಾಗ, ಯಾರು ಕೊಟ್ಟರು, ಹೇಗೆ ಕೊಟ್ಟರು? ಈ ಸಂಗತಿಗಳನ್ನು ನಾವು ತಿಳಿದುಕೊಳ್ಳಬೇಕು, ನಮ್ಮ ಮಕ್ಕಳಿಗೂ ತಿಳಿಸಬೇಕು, ತಿಳಿದವರಿಗೆ ಸಹ ತಿಳಿಸಲು ಯತ್ನಿಸಬೇಕು. ಅಬ್ರಹಾಮನ ದೇವರು ತುಂಬಾ ಪ್ರೀತಿಸ್ತಾರೆ, ನಮಗೆ ಚೆನ್ನಾಗಿ ಗೊತ್ತುಂಟು. ದೇವರ ಅಬ್ರಹಾಮನನ್ನು ಆಯ್ಕೆ ಮಾಡಿಕೊಳ್ತಾರೆ. ಅವರ ತಂದೆ ವಿಗ್ರಹವನ್ನು ಮಾಡುತ್ತಾ ಇದ್ದವರು. ಈ ಅಬ್ರಹಾಮನ ಜೀವನ ಹೇಗೆಂದ್ರೆ, ಅವರು ತಂದೆಯ ಕೆಲಸ ವಿಗ್ರಹವನ್ನು ಮಾಡುವ ಕೆಲಸವಾಗಿತ್ತು. ವಿಗ್ರಹವನ್ನು ಮಾಡ್ತಾ ಇದ್ರು. ಅಬ್ರಹಾಮನ ಕೆಲಸವೂ ಸಹ ಅದೇ ಆಗಿತ್ತು. ಆದರೆ ದೇವರು ಅಬ್ರಹಾಮನನ್ನು ಆರಿಸಿಕೊಳ್ಳುತ್ತಾರೆ. ಅಬ್ರಹಾಮನನ್ನು ಆರಿಸಿಕೊಂಡು ದೇವರು ಅವರನ್ನು ಉಪಯೋಗಿಸಿ ಹೋಗುವಾಗ ಅಬ್ರಹಾಮನ ಪ್ರೀತಿ ದೇವರಲ್ಲಿ ಬೆರೆತು 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 ಹಾಗೆಯೇ ಪಲಾಯನವಾಗುತ್ತದೆ. ಅಬ್ರಹಾಮನಿಗೆ ಮಕ್ಕಳಿರುವುದಿಲ್ಲ. ಮುದುಕನಾಗಿರುವಂತಹ ಅಬ್ರಹಾಮನಿಗೆ ಮಕ್ಕಳಿರುವುದಿಲ್ಲ. ದೇವರು ಅಬ್ರಹಾಮನನ್ನು ಆಶೀರ್ವದಿಸಿ, ನಿನಗೆ ಇಂಥ ಆಸ್ತಿಯನ್ನು, ಈ ನಾಡನ್ನೇ ನಿನಗೆ ಕೊಡುತ್ತೇನೆ ಎಂದು ಹೇಳುವಾಗ ಅಬ್ರಹಾಮ ಹೇಳ್ತಾನೆ, ಸ್ವಾಮಿ, ನೀನು ನನಗೆ ಏನನ್ನು ತಾನೇ ಕೊಟ್ಟರೆ ಏನು ಪ್ರಯೋಜನ? ನನಗಾಗಿ ಒಂದು ಸಂತತಿ ನೀನು ಕೊಡಲಿಲ್ಲ, ನನಗೆ ಒಂದು ಮಗುವನ್ನು ಕೊಡಲಿಲ್ಲ, ಪುತ್ರ ಸಂತಾನ ನೀನು ನನಗೆ ಕೊಡಲಿಲ್ಲ, ವಂಚಿಯಾಗಿದ್ದೇವೆ ಎಂಬುದಾಗಿ ಹೇಳುತ್ತಾರೆ. ಆಗ ದೇವರು ಅಬ್ರಹಾಮನ ಕೈಗಳನ್ನು ಹಿಡಿದು ಹೊರತರುತ್ತಾರೆ. ಹೊರತಂದು ಹೇಳುತ್ತಾರೆ, ನೋಡು, ಆಕಾಶದಲ್ಲಿರುವಂತಹ ನಕ್ಷತ್ರಗಳನ್ನ ನೋಡು, ಸಮುದ್ರ ತೀರದಲ್ಲಿರುವಂತಹ ಮರಳನ್ನು ನೋಡು, ಎಣಿಸು, ನಿನಗೆ ಎಣಿಸಲು ಸಾಧ್ಯವೇ? ಎಣಿಸ್ತಾನೆ ಅಬ್ರಹಾಮ. ಒಂದು ಕಡೆಯಿಂದ ಎಣಿಸ್ತಾ ಹೋದರೆ ಇನ್ನೊಂದು ಕಡೆ ಮರೆತು ಹೋಗುತ್ತಾ ಇರ್ತದೆ. ಇದೇಗೆ ಸಾಧ್ಯ? ಆಗ ದೇವರು ಹೇಳ್ತಾರೆ, ನಾನು ಈ ಆಕಾಶದ ನಕ್ಷತ್ರಗಳಷ್ಟು, ಕಡಲ ತೀರ ಮರಳಿನಷ್ಟು ಅಸಂಖ್ಯಾತವಾದ ಸಂತತಿಯನ್ನು ನಿನಗೆ ನಾನು ಕೊಡುತ್ತೇನೆ. ವಿಶ್ವಾಸದ ತಂದೆ ವಿಶ್ವಾಸಿಸಿದರು. ದೇವರು ನಿನಗೆ ನಾನು ಒಂದು ಮಗನನ್ನು ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದರು. ಹೇಳಿದ 1 ವರ್ಷದಲ್ಲಿ ಕೊಡಲಿಲ್ಲ ದೇವರು. ಕಾದ, ನಿನಗೆ ಒಂದು ಮಗುವಾಗುತ್ತದೆ. 1 ವರ್ಷವಾಯಿತು, 2 ವರ್ಷವಾಯಿತು, ಮಕ್ಕಳಾಗಲಿಲ್ಲ. 5 ವರ್ಷ ಆಯಿತು, ಮಕ್ಕಳಾಗಲಿಲ್ಲ. 10 ವರ್ಷ ಆಯಿತು, ಮಕ್ಕಳಾಗಲಿಲ್ಲ. 12, 15 ವರ್ಷ ಆಯಿತು, ಮಕ್ಕಳಾಗಲಿಲ್ಲ. 20 ವರ್ಷ ಆಯಿತು, ಆಗಲಿಲ್ಲ. 22 ಆಯಿತು, 23 ಆಯಿತು, ಆಗಲಿಲ್ಲ. 24ನೆಯ ವರ್ಷದಲ್ಲಿ ದೇವರು 3 ದೂತರನ್ನು ಕಳುಹಿಸುತ್ತಾರೆ. ಆ ದೂತರಿಗೆ ಆತನು
ಆಹಾರವನ್ನು ಭುಜಿಸುವಾಗ, ಆ ದೂತರ ಸೇವೆಯನ್ನು ಮಾಡುವಾಗ, ಆ ದೂತರ ಸಾರನನ್ನು ನೋಡಿ ಹೇಳುತ್ತೆ, ಬರುವ ವರ್ಷದಲ್ಲಿ ಇದೇ ಕಾಲದಲ್ಲಿ ನೀನು ಒಂದು ಮಗನನ್ನು ಪಡೆದಿರುವೆ ಎಂಬುದಾಗಿ. 25ನೇ ವರ್ಷಕ್ಕೆ ಅಬ್ರಹಾಮನ ಸಹನೆ ನಿಮಿತ್ತವಾಗಿ, ವಿಶ್ವಾಸ ನಿಮಿತ್ತವಾಗಿ ಒಂದು ಗಂಡು ಮಗುವನ್ನ ಜನ್ಮ ಕೊಡಲಿಕ್ಕೆ ಕಾರಣವಾಗುತ್ತದೆ. ಒಂದು ಗಂಡು ಮಗುವಿಗೆ ಜನ್ಮ ಕೊಡಲು ಕಾರಣವಾಗುತ್ತದೆ. ಮುಟ್ಟು ನಿಂತು ಹೋದಂತಹ ಮೆನ್ಸಸ್ ಪೀರಿಯಡ್ ನಿಂತು ಹೋದಂತ ಸಾರ ಎಲ್ಲಿಯಾದರೂ ಉಂಟೆ? ಖಂಡಿತವಾಗಿ ಸಾಧ್ಯವಿಲ್ಲ. ಮುಪ್ಪಾಗಿ ಹೋಗಿದ್ದಳು ಸಾರ, ವಯಸ್ಸು ಮೀರಿ ಹೋಗಿತ್ತು, ಮಕ್ಕಳಾಗುವಂತ ಸಂದರ್ಭವೇ ಇಲ್ಲ. ಆದರೆ ದೇವರ ಕೃಪೆಯಿಂದ ಸಾರಳು ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಡುತ್ತಾಳೆ. ಹೀಗೆ ನಡೆದು ಪ್ರಯಾಣ ಸಾಗುವಾಗ, ಆ ಮಗು ಬೆಳೆದು ಬರುವಾಗ ದೇವರಿಗೆ ಅಬ್ರಹಾಮನ ಮೇಲೆ ಒಂದು ಸಂಶಯ. ಇವನು ನನ್ನನ್ನು ಹೆಚ್ಚಾಗಿ ಪ್ರೀತಿಸುತ್ತಾನ ಅಥವಾ ತನ್ನ ಮಗನನ್ನು ಹೆಚ್ಚಾಗಿ ಪ್ರೀತಿಸುತ್ತಾನ? ಇವನು ನನಗಾಗಿ ಏನನ್ನು ಬೇಕಾದರೂ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಆದರೆ ಈಗಿರುವಾಗ ಇವನು ಏನಕ್ಕೆ ಮಾಡಲು ಸಾಧ್ಯ, ಇವನು ನನಗೆ ಏನು ಕೊಡಲು ಸಾಧ್ಯ ಎಂಬುದಾಗಿ ಅಬ್ರಹಾಮನನ್ನು ನೋಡಿ ಹೇಳ್ತಾನೆ. ಅಬ್ರಹಾಮ ಎಂದು ಕರೆಯುವಾಗ, ಸ್ವಾಮಿ ಈಗೋ ನಿಮ್ಮ ದಾಸ ನಾನಿದ್ದೇನೆ ಹೇಳ್ತಾರೆ. ಅಬ್ರಹಾಮ, ನಿನ್ನ ಮಗನನ್ನು ನನಗೆ ಬಲಿ ಕೊಡಬೇಕು. ಒಂದು ಪದವನ್ನ ಅಬ್ರಹಾಮ ದೇವರಿಗೆ ವಿರುದ್ಧವಾಗಿ ಮಾತನಾಡಲಿಲ್ಲ. ಓಕೆ ಸ್ವಾಮಿ, ಖಂಡಿತವಾಗಿ ನಾನು ಕೊಡುತ್ತೇನೆ ಹೇಳಿಲ್ಲ ಅಬ್ರಹಾಮ. ಅಯ್ಯೋ, ನಾನು ಇಷ್ಟು ವರ್ಷ ಮಕ್ಕಳಿಲ್ಲದಿದ್ದೆ, ನೀವೇ ನನಗೆ ಕೊಟ್ರಿ, ಈಗ ನೀವು ಮಗನ ಕೇಳ್ತಾ ಇದ್ರಲ್ಲ, ಮಗುವಿಗೆ ಬದಲಾಗಿ ನನ್ನನ್ನು ಕೇಳಿ ನಾನು ಕೊಟ್ಟು ಬಿಡುತ್ತೇನೆ ಹೇಳಿಲ್ಲ. ಓಕೆ ಆಯ್ತು ಸ್ವಾಮಿ, ಕೊಡ್ತೇನೆ. ನೀನು ಬಾ, ಬೆಟ್ಟಕ್ಕೆ ಬಾ, ಒತ್ತು ಕೊಡು, ನಿನ್ನ ಮಗನನ್ನು ಬಂದು ಬೆಟ್ಟದ ಮೇಲೆ ನನಗೆ ಬಲಿಯನ್ನು ಕೊಡು. ಒತ್ತು ಸಾಗಿದ. ಬೆಟ್ಟಕ್ಕೆ ಹೋಗುವಾಗ ತನ್ನ ಓರೆಯಲ್ಲಿರುವಂತಹ ಕತ್ತಿಯನ್ನು ತೆಗೆದು ತನ್ನ ಮಗನನ್ನು ಇರಿದು ಕೊಲ್ಲಲು ಹೋಗುವ ಸಮಯದಲ್ಲಿ ದೇವರು ಅಬ್ರಹಾಮನನ್ನು ತಡೆಯುತ್ತಾರೆ. ಅಬ್ರಹಾಮನನ್ನು ತಡೆಯುವಾಗ ಏನು ಸಂಭವಿಸಿತು? ದೇವರು ಆತನ ವಿಶ್ವಾಸವನ್ನು ಪ್ರಾಮಾಣಿಕನು ಮೆಚ್ಚುತ್ತಾರೆ. ಕೊನೆಗೆ ಅವನು ಬಲಿ ಕೊಡಬೇಕಾದಂತಹ ಸಂದರ್ಭ. ಆದಿಕಾಂಡ 22ನೇ ಅಧ್ಯಾಯ 14ನೇ ವಚನವನ್ನು ನಾವು ಧ್ಯಾನಿಸುತ್ತೇವೆ ಎಂಬುದಾದರೆ, ದೇವರು ಅಲ್ಲಿ ಒಂದು ಟಗರನ್ನ ಬಲಿಯಾಗಿ ಕೊಟ್ಟರು. ದೇವರು ತನ್ನ ಮಗನನ್ನು ರಕ್ಷಿಸಿದ್ರಿಂದ, ತನ್ನ ಮಗನಿಗೆ ಜೀವದಾನವನ್ನು ಕೊಟ್ಟಿದ್ರಿಂದ, ದೇವರು ತಾನು ಕೇಳಿದಂಥದ್ದನ್ನು ಮರೆತು ಹೋದ್ರಿಂದ, ಬಿಟ್ಟುಬಿಟ್ಟರಿಂದ ಅಬ್ರಹಾಮನಿಗೆ ದೇವರಿಗೆ ಬಲಿ ಕೊಡಲು ಅಲ್ಲಿ ಏನೂ ಇರಲಿಲ್ಲ. ಬಲಿಗಾಗಿ ನಾನು ಏನು ಮಾಡುವುದೆಂದು ತತ್ತರಿಸಿದ. ಆದರೆ ದೇವರು ಹೇಳಿದರು, ನೋಡು ಅಲ್ಲಿ ಒಂದು ಟಗರಿದೆ, ಆ ಟಗರನ್ನು ತೆಗೆದುಕೊಂಡು ಬಂದು ನೀನು ಬಲಿ ಅರ್ಪಿಸು. ಯೆಹೋವ ಈರೆ, ಅಂದರೆ ಯೆಹೋವನು ಒದಗಿಸುವನು, ಯೆಹೋವನು ದೇವರು ಒದಗಿಸುವರು ಎಂಬುದಾಗಿ ಇದರ ಅರ್ಥ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ದೇವರು ಒದಗಿಸುತ್ತಾರೆ, ನಿನಗೆ ಒದಗಿಸುತ್ತಾರೆ. ನಿನ್ನ ಕಷ್ಟದ ಸಮಯದಲ್ಲಿ, ನಿನ್ನ ದುಃಖದ ಸಮಯದಲ್ಲಿ, ನಿನ್ನ ಅವಶ್ಯಕತೆಯ ಸಮಯದಲ್ಲಿ ನೀನು ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸುವಾಗ, ದೇವರಿಗೆ ಪ್ರೀತಿ ಪಾತ್ರನಾಗಿ ನೀನು ಜೀವಿಸುವಾಗ ದೇವರು ನಿನಗೆ ಬೇಕಾದುದನ್ನು ಕೊಡುತ್ತಾರೆ. ಕೈಗೆಟುಕುವ ರೀತಿಯಲ್ಲಿ ದೇವರು ನಿನಗೆ ಕೊಡುತ್ತಾರೆ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ನಮಗೆ ಆಳವಾದ ವಿಶ್ವಾಸ ಬೇಕು. ಅಬ್ರಹಾಮನ ವಿಶ್ವಾಸ ನಮಗಿರಬೇಕು. ಆ ಅಬ್ರಹಾಮನ ವಿಶ್ವಾಸ ತೀರದಂತ ವಿಶ್ವಾಸವಾಗಿತ್ತು. ಮುದಿ ಪ್ರಾಯದಲ್ಲಿ ಒಂದು ಮಗುವನ್ನು ಎರುತ್ತೇನೆ ಎಂಬುದು ಅವನ ಮನಸ್ಸಿನಲ್ಲಿ ಸಹ ನೆನೆಸಲಿಕ್ಕೂ ಸಾಧ್ಯವಿಲ್ಲ. ಆದರೆ ಅಬ್ರಹಾಮ ದೇವರು ಹೇಳಿದಂತಹ ಮಾತಿಗೆ ಒಂದು ಕ್ಷಣವೂ ಎದುರುತ್ತರವನ್ನು ಕೊಡದೆ ತನ್ನ ಮಗನನ್ನು ಬಲಿಯಾಗಿ ಒತ್ತುಕೊಂಡು ನಡೆದ. ದೇವರು ಆತನನ್ನು ಮೆಚ್ಚಿದರು, ಆತನ ವಿಶ್ವಾಸವನ್ನು ಮೆಚ್ಚಿದರು. ಬಲಿಯಾಗಿ ಟಗರನ್ನ ಕೊಟ್ಟರು. ಪ್ರಿಯರೇ, ಈ ಟಗರು ಎಂದು ಹೇಳುವಾಗ ಅಲ್ಲಿ ಅಬ್ರಹಾಮನ ಇದನ್ನೇ ನಾವು ನೋಡ್ತೇವೆ. ನಮ್ಮ ಮುಸ್ಲಿಂ ಸಹೋದರರು ಇದೊಂದು ಹಬ್ಬವನ್ನು ಆಚರಿಸುತ್ತಾರೆ, ಬಕ್ರೀದ್ ಎಂಬ ಹಬ್ಬವನ್ನು ಆಚರಿಸುತ್ತಾರೆ. ದೇವರಿಗೆ ಕೊಡುವುದು. ಹಾಗೆ ಪ್ರಿಯರೇ, ಈ ಒಂದು ವಚನವನ್ನು ನಾವು ಧ್ಯಾನಿಸಿ ಹೋಗುವಾಗ ದೇವರು ತನ್ನ ಏಕಮಾತ್ರ ಪ್ರಿಯಪುತ್ರರಾದ ರಕ್ಷಕರಾದ ದೇವರನ್ನೇ ನಮಗೆ ಬಲಿಯಾಗಿ ಸಮರ್ಪಿಸುತ್ತಾರೆ. ಕುರಿಮರಿಯಾದಾತನಾದಂತಹ ಪ್ರಭುವನ್ನೇ ನಮಗೆ ಪರಿಹಾರವಾಗಿ ದೇವರು ನಮಗೆ ಸಮರ್ಪಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಬ್ರಹಾಮನ ಮಗನಿಗೆ ಬದಲಾಗಿ ದೇವರು ತನ್ನ ಮಗನನ್ನೇ ನಮಗಾಗಿ ದಾರಿ ಎರೆದರು.
ತನ್ನ ಪ್ರಿಯ ಪುತ್ರನನ್ನೇ ಧಾರೆಗೆರೆದರು, ಆತನನ್ನೇ ಬಲಿಯಾಗಿ ಸಮರ್ಪಿಸಿದರು. ಎಲ್ಲಿ? ಶಿಲುಬೆ ಎಂಬ ಪೀಠದ ಮೇಲೆ, ಬಲಿಪೀಠದ ಮೇಲೆ, ಶಿಲುಬೆ ಎಂಬ ಬಲಿಪೀಠದ ಮೇಲೆ. ಹೌದು ನನ್ನ ಸಹೋದರನೇ, ಸಹೋದರಿ, ಯೆಹೋವ ಈರೆ, ದೇವರು ನಮಗೆ ಒದಗಿಸುವರು, ನಮಗೆ ಬೇಕಾದದ್ದನ್ನು ಕೊಡುವರು. ಮತ್ತಾಯನ ಶುಭ ಸಂದೇಶ 7ನೇ ಅಧ್ಯಾಯ 7ನೇ ವಚನ, ಕೇಳಿರಿ ನಿಮಗೆ ಕೊಡಲ್ಪಡುವುದು, ಹುಡುಕಿರಿ ನಿಮಗೆ ಸಿಗುವುದು, ತಟ್ಟಿರಿ ನಿಮಗೆ ತೆರೆಯಲಾಗುವುದು. ಒದಗಿಸುವ ದೇವರು. ಯಾರು ನಿನ್ನನ್ನು ಕೈ ಬಿಟ್ಟರು ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ಎಂದು ಹೇಳಿದಂತ ದೇವರ ವಾಗ್ದಾನ. ಒದಗಿಸುವ ದೇವರು. ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ನಿನ್ನನ್ನು ಎತ್ತಿಕೊಳ್ಳುವೆನು ಎಂದು ಹೇಳಿದಂತಹ ದೇವರು. ಒದಗಿಸುವ ದೇವರು. ದಿನಂಪ್ರತಿ ನಿನಗೆ ಅನ್ನಪಾನಗಳನ್ನು ಒದಗಿಸಿದ ದೇವರು. ನೀನು ಹೇಳಬೇಕು, ಯೆಹೋವ ಈರೆ, ಯೆಹೋವ ಈರೆ. ನೀನು ನನಗೆ ಒದಗಿಸಿದವನು. ಒಳ್ಳೆಯ ಕುಟುಂಬವನ್ನು ನೀನು ನನಗೆ ಒದಗಿಸಿದೆ, ಒಳ್ಳೆಯ ಗಂಡನನ್ನು ನೀನು ಒದಗಿಸಿದೆ, ಒಳ್ಳೆಯ ಪತ್ನಿಯನ್ನು ನೀನು ಒದಗಿಸಿದೆ, ಯೆಹೋವ ಈರೆ. ಒಳ್ಳೆಯ ಮಕ್ಕಳನ್ನು ನನಗೆ ಒದಗಿಸಿದೆ, ಯೆಹೋವ ಈರೆ. ನನಗೆ ಒಳ್ಳೆಯ ಮನೆ ಮಠವನ್ನು ಕೊಟ್ಟಿದೆ, ಯೆಹೋವ ಈರೆ. ನನಗೆ ಒಂದು ಸುಂದರ ಮನೆಯನ್ನು ನಿರ್ಮಿಸಿಕೊಟ್ಟೆ, ಯೆಹೋವ ಈರೆ. ನನಗೆ ಆಸ್ತಿ ಅಂತಸ್ತನ್ನು ಕೊಟ್ಟೆ, ಯೆಹೋವ ಈರೆ. ಒದಗಿಸುವವನು, ಒದಗಿಸಿದವನು, ಒದಗಿಸುವವನು, ಒದಗಿಸುವವರು. ಇಂತಹ ಒದಗಿಸುವಂತಹ ದೇವರು ನಿಮ್ಮ ಜೊತೆ ಇದ್ದಾರೆ. ಇಂದು ನೀವು ಕೇಳಿ, ಇಂದು ನೀವು ಕೇಳಿ, ನಿಮ್ಮ ಅವಶ್ಯಕತೆಗಳನ್ನು ನೀವು ದೇವರ ಮುಂದೆ ಇಡಿ. ದೇವರು ನಿಮಗೆ ಒದಗಿಸುತ್ತಾನೆ. ಇಂದು ನೀ ಏನನ್ನು ಕೇಳಿದರೂ ಸಹ ದೇವರು ನಿನಗೆ ಒದಗಿಸುತ್ತಾನೆ. ನಿನ್ನ ಸಾಲದ ಮಡಿಲಿನಲ್ಲಿ ನೀನು ಸಿಲುಕಿರುವಿಯಾ, ದೇವರು ಒದಗಿಸುತ್ತಾನೆ. ರೋಗದ ವೇದನೆಯಲ್ಲಿ ನೀನಿರುವಿಯಾ, ದೇವರು ನಿನಗೆ ಒದಗಿಸುತ್ತಾನೆ. ಸೌಖ್ಯವನ್ನು ಒದಗಿಸುತ್ತಾನೆ. ಒದಗಿಸುವ ದೇವರು ಯೆಹೋವ ಈರೆ, ಯೆಹೋವ ಈರೆ. ನಿನಗೆ ಏನು ಕೇಳಿದರೂ ಕೊಡುವಂತಹ ದೇವರು. ನೀನು ಏನು ಕೇಳಿದರೂ ಸಹ ಕೊಡುವಂತಹ ದೇವರು. ಆದರೆ ಕೇಳುವುದು ನ್ಯಾಯಬದ್ಧವಾಗಿರಬೇಕು. ಅದಕ್ಕಾಗಿ ಯೇಸು ಸ್ವಾಮಿ ಒಂದು ವಚನವನ್ನು ಹೇಳುತ್ತಾರೆ, ನೀನು ನನ್ನಲ್ಲಿಯೂ ನನ್ನ ವಾಕ್ಯವು ನಿನ್ನಲ್ಲಿ ನೆಲೆಗೊಂಡಿದ್ದೆ, ಆದರೆ ನೀನು ಏನು ಬೇಕಾದರೂ ಕೇಳಿಕೋ ಅದು ನಿನಗೆ ಕೊಡಲ್ಪಡುವುದು. ನೀನು ನನ್ನಲ್ಲಿಯೂ ನನ್ನ ವಾಕ್ಯವು ನಿನ್ನಲ್ಲಿ ನೆಲೆಗೊಂಡಿದ್ದೆ, ಆದರೆ ನೀನು ಏನು ಬೇಕಾದರೂ ಕೇಳಿಕೋ ಅದು ನಿನಗೆ ಕೊಡಲಾಗುವುದು. ಯೋಹಾನ ಶುಭ ಸಂದೇಶ 14:14, ನೀನು ನನ್ನ ಹೆಸರಿನಲ್ಲಿ ಕೇಳಿಕೊಳ್ಳುವಾಗ ನಿನಗೆಲ್ಲವೂ ಕೊಡಲ್ಪಡುವುದು. ತಂದೆ ಹೆಸರಿನಲ್ಲಿ ನೀನು ಕೇಳಿಕೊಳ್ಳುವಾಗ ನಿನಗೆಲ್ಲವೂ ಕೊಡಲ್ಪಡುವುದು. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ. ಯೋಹಾನ ಶುಭ ಸಂದೇಶ 15ನೇ ಅಧ್ಯಾಯ 17ನೇ ವಚನ, ನೀನು ಕೇಳಿಕೊಳ್ಳುವುದೆಲ್ಲವನ್ನ ನೀನು ಪಡೆದುಕೊಳ್ಳುವೆ. ಕೇಳುವಂತಹ ಮಕ್ಕಳು ನಾವು, ಕೊಡುವಂತಹ ದೇವರು ಅವರು. ಹೀಗೆ ಯೆಹೋವ ಈರೆ. ಹೌದು ಪ್ರಿಯರೇ, ಈ ಯೆಹೋವ ಈರೆಯಾದಂತಹ ದೇವರನ್ನ ನಮ್ಮ ಜೀವಿತದಲ್ಲಿ ನಾವು ಬರಮಾಡಿಕೊಳ್ಳೋಣ. ಹೇಳೋಣ, ಯೆಹೋವ ಈರೆ, ನೀವು ನನಗೆ ಒದಗಿಸುವವನು. ಸ್ವಾಮಿ, ನನಗೆ ಬೇಕಾದದನ್ನು ಒದಗಿಸುವವನು, ಅನ್ನಪಾನವನ್ನು ಒದಗಿಸುವವನು, ಆರೋಗ್ಯವನ್ನು ಒದಗಿಸುವವನು, ನನಗೆ ಬೇಕಾದ ಸಕಲವನ್ನು ಒದಗಿಸುವವನು, ಜ್ಞಾನವನ್ನು ಒದಗಿಸಿದವನು, ಬುದ್ಧಿಯನ್ನು ಒದಗಿಸುವವನು, ವಿವೇಕವನ್ನು ಒದಗಿಸುವವನು, ವಿಶ್ವಾಸವನ್ನು ಒದಗಿಸುವವನು, ಸಂತತಿಯನ್ನು ಒದಗಿಸುವವನು, ನನ್ನನ್ನು ಉದ್ಧಾರಪಡಿಸುವವನು, ನನ್ನನ್ನು ವಿಮೋಚನೆ ಪಡಿಸುವವನು ಯೆಹೋವ ಈರೆ, ಯೆಹೋವ ಈರೆ. ನನ್ನೊಡನೆ ಮಾತನಾಡುವವನು ಯೆಹೋವ ಈರೆ. ನನ್ನನ್ನು ಕ್ಷಮಿಸುವವನು ಯೆಹೋವ ಈರೆ. ನನ್ನನ್ನು ಆಶೀರ್ವದಿಸುವವನು ಯೆಹೋವ ಈರೆ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ನಿನ್ನ ದೇವರು ನಿನಗೆ ಎಲ್ಲವನ್ನು ಒದಗಿಸುವವನು. ಈ ಹೊಸ ವರ್ಷದಲ್ಲಿ 2026ನೇ ವರ್ಷದಲ್ಲಿ ನಿನಗೆ ಎಲ್ಲವನ್ನು ಒದಗಿಸುವ ದೇವರ ಮುಂದೆ ನಿನ್ನಿದ್ದೀಯಾ? ಈ ಕಳೆದ ವರ್ಷದಲ್ಲಿ ನೀನು ಏನೆಲ್ಲ ಕಳೆದುಕೊಂಡಿರಬಹುದು, ಏನೆಲ್ಲ ಸಮಸ್ಯೆಗೆ ಸಿಲುಕಿರಬಹುದು. ಆದರೆ ಈ ವರ್ಷದಲ್ಲಿ, 2026ನೇ ವರ್ಷದಲ್ಲಿ ನಿನ್ನ ಜೀವಿತದಲ್ಲಿ ನೀನು ಒಂದು ಅದ್ಭುತವನ್ನು ಕಾಣುವೆ. ನಿನ್ನ ಜೀವಿತದಲ್ಲಿ ಒಂದು ಮಹಿಮೆಯನ್ನು ಕಾಣುವೆ. ದೇವರು ನಿನಗೆ ಎಲ್ಲವನ್ನು ಒದಗಿಸುವರು. ನೀನು ಕಳೆದುಕೊಂಡಿರುವುದೆಲ್ಲವನ್ನು ನಿನಗೆ ಒದಗಿಸುವರು. ನೀನು ಕನಸಿನಲ್ಲಿ ಕಾಣುವುದನ್ನು ಸಹ ನಿನಗೆ ಒದಗಿಸುವರು. ನೀನು ಪ್ರಯತ್ನಿಸುವ, ಯತ್ನಿಸುವ ಸಕಲವನ್ನು ದೇವರು ನಿನಗೆ ಒದಗಿಸುವರು. ಯೆಹೋವ ಈರೆ, ನಿನಗೆ ದೇವರು ಎಲ್ಲವನ್ನು ಒದಗಿಸುವರು. ಈ 2026ನೇ ವರ್ಷವು ನಿನಗೆ ಆಶೀರ್ವಾದದ ವರ್ಷವಾಗಿದೆ. ಟುಡೇ ಇಸ್ ಬ್ಲೆಸ್ಸಿಂಗ್ ಡೇ ಇನ್ ಯುವರ್ ಲೈಫ್. ಟುಡೇ ಇಸ್ ಬ್ಲೆಸ್ಸಿಂಗ್ ಯುವರ್ ಲೈಫ್. ಟುಡೇ ಇಸ್ ಮಿರಾಕಲ್ ಡೇ ಇನ್ ಯುವರ್ ಲೈಫ್. ಒಂದು ಅದ್ಭುತದ ದಿನವಾಗಿದೆ ಇಂದು. ನೀನು ಯೆಹೋವ ಈರೆ, ನಿನಗೆಲ್ಲವನ್ನು ಒದಗಿಸುವವನು, ತನ್ನ ಮಗನನ್ನೇ ಒದಗಿಸಿದವನು, ತನ್ನ ಮಗನ ರಕ್ತದಿಂದ ನಿನ್ನ ನನ್ನ ಪಾಪಗಳನ್ನು ತೊಳೆಯುವಂತೆ ಮಾಡಿದವನು ಯೆಹೋವ ಈರೆ.
ನಿನ್ನ ಅಜ್ಞಾನವನ್ನು ತೆಗೆದು ಸುಜ್ಞಾನವನ್ನು ನೀಡಿದವನು ಯೆಹೋವ ಈರೆ. ಪಾಪದ ಬಂಧನದಿಂದ ನಿನಗೆ ಬಿಡುಗಡೆಯನ್ನು ಕೊಡುವ ಜ್ಞಾನವನ್ನು ಕೊಟ್ಟಾತನು ಯೆಹೋವ ಈರೆ. ನೀನು ಕಳೆದುಕೊಂಡಂತ ಸಂಬಂಧವನ್ನು ಮತ್ತೆ ನಿನಗೆ ಕೊಟ್ಟಾತನು ಯೆಹೋವ ಈರೆ. ನಿನ್ನ ಶತ್ರುಗಳನ್ನು ಮಿತ್ರನಾಗಿಸಿದವನು ಯೆಹೋವ ಈರೆ. ಈ ದಿನದವರೆಗೆ ಅಯ್ಯೋ ಯಾಕೆ ಇವರು ನನ್ನಿಂದ ದೂರ ಆದರು, ಯಾಕೆ ನಾನು ಹೀಗೆ ಆಗಿ ಹೋದೆ, ಯಾಕೆ ನನಗೆ ಹೀಗೆ ಸಂಭವಿಸಿತು ಎಂದು ಹೇಳಿರಬಹುದು. ಈ 2026ನೇ ವರ್ಷ ನಿನ್ನ ಜೀವಿತದಲ್ಲಿ ಎಲ್ಲವೂ ನಿನ್ನ ಕಳೆದುಕೊಳ್ಳದೆಲ್ಲವೂ ನಿನಗೆ ಒದಗುವಂತೆ ಮಾಡುವವರು ಯೆಹೋವ ಈರೆ. ಯೆಹೋವ ಈರೆ. ಆಲಿಸು, ಧ್ಯಾನಿಸು, ಪ್ರಾರ್ಥಿಸು. ನಾಳಿನ ಸಂಚಿಕೆಯಲ್ಲಿ ನಾವು ಚಿಂತಿಸುವ ಯೆಹೋವ ನಿಸ್ಸಿ. ಯೆಹೋವ ನಿಸ್ಸಿ ಎಂದರೆ ಏನೆಂಬುದಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡೋಪರ. ದಯವಿಟ್ಟು ಆಲಿಸುವ ಈ ಸಂದೇಶಗಳನ್ನು ಯೂಟ್ಯೂಬ್ಗಳ ಮೂಲಕವಾಗಿ, ಫೇಸ್ಬುಕ್ಗಳ ಮೂಲಕವಾಗಿ ಪರರಿಗೆ ಶೇರ್ ಮಾಡಿ ದೇವರಿಗೆ ಸಾಕ್ಷ್ಯ ಮಕ್ಕಳಾಗಿ. ಯೆಹೋವ ಈರೆ. ದೇವರು ನಿಮಗೆ ಇದರ ಮುಖಾಂತರವಾಗಿ ಎಲ್ಲವನ್ನು ಒದಗಿಸುವರು. ನೀನು ಸಾರಲು ಯತ್ನಿಸುವಂತ ನಿನ್ನ ಒಂದೇ ಒಂದು ಬೆರಳಿನ ನಿಮಿತ್ತವಾಗಿ ದೇವರು ಎಲ್ಲವನ್ನ ದಯಪಾಲಿಸುವರು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಸೋ ಮಚ್.